ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಮಳೆಗಾಲ ಶುರುವಾಗಿದೆ. ಸಂಜೆ ಆಯಿತು ಅಂದರೆ ಸ್ವಲ್ಪ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ಬಾಯಿ ಚಪ್ಪರಿಸಬೇಕು ಅಂತ ಮನಸ್ಸು ಹೇಳ್ತಾ ಇರುತ್ತೆ. ವೆಜ್ ಪ್ರಿಯರು ಬೋಂಡಾ ಬಜ್ಜಿ ಅಂತ ಹೋದರೆ, ನಾನ್ ವೆಜ್ ಪ್ರಿಯರು ಎಗ್ ಪಫ್ನತ್ತ ಕಣ್ಣು ಹಾಯಿಸ್ತಾರೆ. ಬಿಕಾಸ್ ಇದು ಚೀಪ್ ಆ್ಯಂಡ್ ಬೆಸ್ಟ್. ಎಗ್ ಪಫ್ ಅಂತಿದ್ದಂಗೆ ನನಗೆ ಒಂದು ಡೌಟ್ ಬರ್ತಾ ಇದೆ. ಅದೇನೆಂದರೆ, ಈ ಎಗ್ ಪಫ್ ಬೆಲೆ ಎಷ್ಟು ಅಂತ. ನಾರ್ಮಲ್ ರೋಡ್ ಸೈಡಲ್ಲಿ ಸಿಗೋ ಬೇಕರಿಗಳಲ್ಲಿ 15ರಿಂದ 20 ರೂಪಾಯಿ ಆದರೆ, ಇನ್ನು ಸ್ವಲ್ಪ ಒಳ್ಳೆ ಕಡೆ ಹೋದರೆ ಮ್ಯಾಕ್ಸಿಮಮ್ 100ರಿಂದ 200 ರೂಪಾಯಿ ಇರಬಹುದು. ಆದರೆ ನಮ್ಮ ಪಕ್ಕದ ರಾಜ್ಯದ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ತಿನ್ನೋ ಈ ಎಗ್ ಪಫ್ ಇದೆಯಲ್ಲ, ಅದ್ಯಾವ ಲೋಕದಿಂದ ಬರ್ತಾ ಇದೆಯೋ ಏನೋ. 5 ವರ್ಷದಲ್ಲಿ ಅವರು ಎಗ್ ಪಫ್ಗೋಸ್ಕರ ಖರ್ಚು ಮಾಡಿದ್ದು ಬರೋಬ್ಬರಿ, ಗುಂಡಿಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಈತ ಎಗ್ ಪಫ್ಗಾಗಿ ಖರ್ಚು ಮಾಡಿದ್ದು ಬರೋಬ್ಬರಿ 3,60,00,000 ರೂಪಾಯಿ. ಎಷ್ಟು ಬೆಲೆಯ ಎಗ್ ಪಫ್ಗಳನ್ನು ಅವರೊಬ್ಬರೇ ತಿಂದ್ರೋ ಅಥವಾ ಸಚಿವಾಲಯದಲ್ಲಿ ಇರೋರೆಲ್ಲ ತಿಂದ್ರೋ ಗೊತ್ತಿಲ್ಲ. ಆದರೆ ಬಿಲ್ ನೋಡಿದವರಿಗಂತೂ ಶಾಕ್ ಆಗಿರೋದಂತೂ ಸತ್ಯ. ಎಸ್, ಎಗ್ ಪಫ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ದುಡ್ಡು ಕೊಟ್ಟು ತಿನ್ನೋರಾದರೆ ಒಂದೋ ಎರಡೋ, ಫ್ರೀಯಾಗಿ ಸಿಕ್ಕರೆ ಮ್ಯಾಕ್ಸಿಮಮ್ ಒಂದು 5ರಿಂದ 10 ತಿನ್ನೋರು ಇದ್ದಾರೆ. ಆದರೆ ಆಂಧ್ರದ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಕೋಟಿ ರೂಪಾಯಿ ಖರ್ಚು ಮಾಡಿ ಎಗ್ ಪಫ್ಗಳನ್ನು ತಿಂದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಕಳೆದ 5 ವರ್ಷದಲ್ಲಿ ಅಂದರೆ 2019ರಿಂದ 2024ರವರೆಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಜಗನ್ ಮೋಹನ್ ರೆಡ್ಡಿ ಈ ಅವಧಿಯಲ್ಲಿ ವಿಜಯವಾಡ ಬಳಿ ಇರೋ ತಮ್ಮ ಸ್ವಂತ ನಿವಾಸ ತಾಡೇಪಲ್ಲಿ ಪ್ಯಾಲೇಸ್ನ ಮುಖ್ಯಮಂತ್ರಿ ಸಚಿವಾಲಯವಾಗಿ ಬಳಕೆ ಮಾಡಿಕೊಂಡಿದ್ರು. ಈ ವೇಳೆ ನೂರಾರು ಅಧಿಕಾರಿಗಳು, ಸಿಬ್ಬಂದಿ ಕೆಲಸ ಮಾಡಿದ್ದಾರೆ. ಆದರೆ 5 ವರ್ಷದಲ್ಲಿ ಕೇವಲ ಎಗ್ ಪಫ್ಗಾಗಿ ಬರೋಬ್ಬರಿ 3,60,00,000 ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ ಅಂತ ಲೆಕ್ಕ ತೋರಿಸಿ ಹಣ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೇವಲ ಎಗ್ ಪಫ್ಗಾಗಿ ಕಳೆದ ಸರ್ಕಾರ ಕೋಟಿ ರೂಪಾಯಿ ಲೆಕ್ಕ ತೋರಿಸಿರೋದು ಈಗಿನ ಚಂದ್ರಬಾಬು ನಾಯ್ಡು ಸರ್ಕಾರದ ಹಾಗೂ ತೆರಿಗೆ ಪಾವತಿದಾರರ ಕಣ್ಣನ್ನ ಕೆಂಪಗಾಗಿಸ್ಬಿಟ್ಟಿದೆ. 5 ವರ್ಷಕ್ಕೆ 3.60 ಕೋಟಿ ರೂಪಾಯಿ ಎಗ್ ಪಫ್ ಅಂದರೆ 1 ವರ್ಷಕ್ಕೆ 71 ಲಕ್ಷ ರೂಪಾಯಿ ಖರ್ಚಾಗಿದೆ. ಇದರ ಪ್ರಕಾರ ಒಂದು ದಿನಕ್ಕೆ 993 ಎಗ್ ಪಫ್ ಅನ್ಕೊಂಡ್ರೂ 20,000 ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. 5 ವರ್ಷದಲ್ಲಿ 18 ಲಕ್ಷ ಎಗ್ ಪಫ್ ತಿಂದಿದ್ದಾರೆ. ಅಲ್ಲದೆ ಇದರ ಜೊತೆ ಕಾಫಿ ಟೀಗಳೆಲ್ಲ ಲೆಕ್ಕ ಮಾಡಿದರೆ ಖರ್ಚು ಇನ್ನೂ ಡಬಲ್ ಆದರೂ ಆಶ್ಚರ್ಯ ಪಡೋ ಹಾಗಿಲ್ಲ. ಇಷ್ಟೇ ಅಲ್ಲ, ಜಗನ್ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ವಿಶೇಷ ವಿಮಾನ, ಚಾಪರ್ಗಳ ವೆಚ್ಚ, ಋಷಿಕೊಂಡ ಅರಮನೆ ನಿರ್ಮಾಣ, ಅಗತ್ಯಕ್ಕಿಂತ ಹೆಚ್ಚಿನ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಿಕೊಂಡಿರೋದು, ವೈಯಕ್ತಿಕ ವಿಹಾರ ಜೊತೆಗೆ ಸಣ್ಣ ಪ್ರವಾಸಗಳ ದುಂದು ವೆಚ್ಚ ಮಾಡಿರೋ ಬಗ್ಗೆ ಮಾಹಿತಿ ಬಹಿರಂಗಗೊಂಡಿದೆ. ಸಿಎಂ ಪಟ್ಟ ಸಿಕ್ತಿದ್ದಂತೆ ಜಗನ್ ಬಂಡವಾಳ ಬಯಲು ಮಾಡ್ತೀನಿ ಅಂತಿದ್ದ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ ಸರ್ಕಾರ ತನಿಖೆ ಮಾಡ್ತಿರೋದ್ರಿಂದ ಈ ಅಕ್ರಮಗಳು ಬಯಲಾಗಿದೆ. ಇನ್ನು ಸಾಕಷ್ಟು ವಿಚಾರಗಳನ್ನು ಬಯಲು ಮಾಡೋಕೆ ಚಂದ್ರಬಾಬು ನಾಯ್ಡು ತಯಾರಿ ನಡೆಸುತ್ತಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.